ಮಾವಿನಕಾಯಿ ಸೀಸನಲ್ಲಿ ಎಲ್ಲ ಥರ ರೆಸಿಪಿನೂ ಮಾಡ್ತೀವಿ. ಅದರಲ್ಲೂ ಈ ಜೀರಿಗೆ ಮಾವಿನಕಾಯಿ ಏನಾದರೂ ಸಿಕ್ಕಿದರೆ ಈ ರೆಸಿಪಿ ಬೊಂಬಾಟ್ ಭೋಜನ ಅಂತಲೇ ಹೇಳ್ಬೋದು. ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ಅಕ್ಕಿ ರೊಟ್ಟಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ. ಹುಳಿ ಹುಳಿ, ಖಾರ ಖಾರವಾಗಿ ತುಂಬ ರುಚಿಯಾಗಿರುತ್ತೆ. ಮಾಡುವ ವಿಧಾನ ತುಂಬ ಸುಲಭ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಜೀರಿಗೆ ಮಾವಿನಕಾಯನ್ನು ತೊಗೊಂಡಿದ್ದೀನಿ. ಇದನ್ನು ಸಿಕ್ಕಾಗ 1 kg ಅರ್ಧ kg ತಂದು ಈ ರೆಸಿಪಿಗಳನ್ನೆಲ್ಲ ಮಾಡ್ಕೋಬೋದು. ಇದನ್ನು ಮೊದಲಿಗೆ ಸಿಪ್ಪೆ ತಕ್ಕೊಂಬಿಡೋಣ. ನಾವು ಸಿಪ್ಪೆ ತೆಗಿತಾನೆ ಸ್ಮೆಲ್ಲು ಜೀರಿಗೆ ಫ್ಲೇವರ್ ಬರ್ತಾ ಇರುತ್ತೆ. ಕೆಲವೊಂದು ಸಲ ಸಿಗುತ್ತೆ, ಇದು ಸಿಕ್ಕಾಗ ಬಿಡದೆ ತಂದು ಈ ರೆಸಿಪಿಗಳನ್ನು ಮಾಡಿಕೊಂಡ್ರೆ ಸೀಸನಲ್ಲಿ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಸಿಪ್ಪೆ ಎಲ್ಲ ಕಂಪ್ಲೀಟಾಗಿ ತೆಗ್ದಿದ್ದೀನಿ. ಈಗ ಇದನ್ನು ತುರ್ಕೊಳ್ಳೋಣ. ಇದನ್ನು ಜಾಮ್ ರೀತಿಯಾಗಿ ಮಾಡ್ಕೋಬೋದು. ಯಾವುದೇ ರೆಸಿಪಿ ಮಾಡಿದರೂ ತುಂಬ ರುಚಿಯಾಗಿರುತ್ತೆ. ಈ ರೀತಿಯಾಗಿ ತುರಿದಿರುವ ತುರಿಯನ್ನು ಒಂದು ಬೌಲಿಗೆ ಹಾಕ್ಕೊಂಡ್ಬಿಡೋಣ. ಇದಕ್ಕೆ ಒಂದು ಗಮ್ಮತ್ತಿನ ಪೌಡ್ರ್ ಬೇಕಾಗುತ್ತೆ. ಒಂದು ಕಡಾಯಲ್ಲಿ 2 ಚಮಚದಷ್ಟು ಸಾಸಿವೆ, 1/4 ಚಮಚದಷ್ಟು ಮೆಂತ್ಯ ಕಾಳು, 1/4 ಚಮಚದಷ್ಟು ಸೋಂಪಿನ ಕಾಳು, 1/4 ಚಮಚದಷ್ಟು ಜೀರಿಗೆ, ಇದೆಲ್ಲವನ್ನು ಗರಿಗರಿಯಾಗಿ ಹುರ್ಕೋಬೇಕು. ಇದ್ರ ಜೊತೆಗೆ ಕಾಳುಮೆಣಸು ಕೂಡ ಹಾಕ್ತಾಯಿದ್ದೀನಿ. ಕಾಳುಮೆಣಸು ಹಾಕೋದ್ರಿಂದ ಒಳ್ಳೆ ರುಚಿ ಕೊಡುತ್ತೆ. ನಾವು ಅನ್ನದ ಜೊತೆಗೆ ಕಲಸಿ ತೊಗೊಳ್ಳೋದ್ರಿಂದ ಕಾಳುಮೆಣಸಿನ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇದನ್ನು ಈಗ ಗರಿಗರಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮೆಣಸಿನ ಪುಡಿಯಾದರೂ ಹಾಕ್ಬೋದು, ಇಲ್ಲಾಂದರೆ ಒಣಮೆಣಸನ್ನು ಫ್ರೈ ಮಾಡಿ ಕೂಡ ಪೌಡ್ರ್ ಡೈರೆಕ್ಟಾಗಿ ಮಾಡ್ಕೋಬೋದು. ಈಗ ನೋಡಿ, ಇದು ಪೌಡ್ರ್ ರೆಡಿ ಇದೆ. ಈ ಪೌಡ್ರನ್ನು ಹಾಕ್ಕೊಂಬಿಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. 1/4 ಚಮಚದಷ್ಟು ಅರಿಶಿನ ಹುಡಿಯನ್ನು ಹಾಕ್ತಾಯಿದ್ದೀನಿ. ಈಗ ಅಚ್ಚಕಾರದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಬ್ಯಾಡಗಿ ಮೆಣಸಿನ ಪುಡಿ ಅಥವಾ ನಾರ್ಮಲ್ ಅಚ್ಚಕಾರದ ಪುಡಿ ಇದ್ದರೂ ಪರವಾಗಿಲ್ಲ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ತುಂಬ ಸುಲಭ ವಿಧಾನದಲ್ಲಿ ಮಾಡುವಂತಹ ರೆಸಿಪಿ ಇದು. ಊಟಕ್ಕೆ ಪಲ್ಯ ಇಲ್ಲಾಂದರೆ ತಲೆ ಬಿಸಿ ಬೇಡ. ಒಂದು ಮಾವಿನಕಾಯಿ ಇದ್ದರೆ ಸಾಕಾಗುತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. 3-4 ಚಮಚ ಎಣ್ಣೆ ತೊಗೊಂಡು ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಜಜ್ಜಿ ಹಾಕಿ, ಸ್ವಲ್ಪ ಕರಿಬೇವು ಸೊಪ್ಪು ಮುಂದೆ ಹಾಕಿ, ಒಂಚೂರು ಇಂಗನ್ನು ಹಾಕಿ ಈ ಒಗ್ಗರಣೆಯನ್ನು ರೆಡಿ ಮಾಡಿಕೊಂಡು ಈ ಬೌಲಿಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಈ ರೆಸಿಪಿ. ಅನ್ನದ ಜೊತೆಗೆ ಮಧ್ಯಾಹ್ನ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ. ಚಿತ್ರಾನ್ನ ಥರ ಗೊಜ್ಜು ಮಾಡಿ ಕೂಡ ನಾವು ತಿನ್ಬೋದು. ಹುಳಿ ಜಾಸ್ತಿ ಇರೋದಿಲ್ಲ ಈ ಜೀರಿಗೆ ಮಾವಿನಕಾಯಿ. ಇದೇನಾದರೂ ಸಿಕ್ಕಿಲ್ಲ ಅಂದರೆ ನೀವು ತೋತಾಪುರಿ ಮಾವಿನಕಾಯಲ್ಲೇ ನೀವು ಮಾಡ್ಕೋಬೋದು. ಜಾಸ್ತಿ ಹುಳಿ ಇಲ್ಲದೆ ಇದ್ದರೆ ಈ ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ಇದು ರೆಡಿ ಆಯಿತು. ಈಗ ಇದಕ್ಕೆ ಬಿಸಿ ಬಿಸಿ ಅನ್ನದ ಒಟ್ಟಿಗೆ ತಿಂತಾಯಿದ್ರೆ ಆಹಾ ಅನ್ನುವಷ್ಟು ರುಚಿ ಇರುತ್ತೆ. ಮಾವಿನಕಾಯಿ ಸೀಸನ್ ಬಂತು ಅಂದರೆ ಪ್ರತಿಯೊಂದು ರೆಸಿಪಿನ ನಾವು ಮಾಡ್ಕೋಬೇಕು. ಗೊಜ್ಜು, ಹುಳಿ, ತಂಬಳಿ, ರಸಮ್, ಜಾಮ್ ಆಗಿರ್ಬೋದು, ಪ್ರತಿಯೊಂದು ರೆಸಿಪಿನೂ ತುಂಬ ರುಚಿಯಾಗಿರುತ್ತೆ. ಇವಾಗ ಅನ್ನದ ಜೊತೆಗೆ ಕಲಸಿ ತಿಂತಾಯಿದ್ರೆ ಬಾಯಲ್ಲಿ ನೀರು ಬರೋದು ಗ್ಯಾರಂಟಿ. ಇವತ್ತಿನ ಮಾವಿನಕಾಯಿಯ ಕೋಸಂಬರಿ, ಮಾವಿನಕಾಯಿ ಪಚಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾಳೆಯ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದ.